ಯರಗೋಳದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಬ್ಲಾಕ್ ಮಾರ್ಕೆಟ್, ಏಜೆನ್ಸಿಯ ಅಕ್ರಮಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಸುಚಿತ್ ಇಂಡೇನ್ ದುರ್ಗಮ್ ಕ್ಷತ್ರಿಯ ವಿತರಕ್ ಗ್ಯಾಸ್ ಏಜೆನ್ಸಿ ವತಿಯಿಂದ ನಡೆಯುತ್ತಿರುವ ಎಲ್ಪಿಜಿ ಸಿಲಿಂಡರ್ ವಿತರಣೆಯ ಅಕ್ರಮಗಳು ಮತ್ತು ಸುರಕ್ಷತಾ ನಿಯಮಗಳ ಉಲ್ಲಂಘನೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದಲ್ಲಿನ ನೂರಾರು ಗ್ರಾಹಕರ ಪಾಸ್ಬುಕ್ಗಳನ್ನು ವಶಪಡಿಸಿಕೊಂಡಿರುವ ಏಜೆನ್ಸಿಯ ವ್ಯಕ್ತಿಗಳು ನಿಯಮ ಬಾಹಿರವಾಗಿ ಕಪ್ಪು ಮಾರುಕಟ್ಟೆಯಲ್ಲಿ ಸಿಲಿಂಡರ್ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಗ್ರಾಹಕರ ಶೋಷಣೆ, ಮೊಬೈಲ್ ಸಂಖ್ಯೆಗಳ ದುರುಪಯೋಗ. ಗ್ರಾಮದಲ್ಲಿ ಸಿಲಿಂಡರ್ ವಿತರಣೆ ಮಾಡುವ ಮೊಗಲಯ್ಯ ತಂದೆ ದಯಾನಂದ್ ಎಂಬುವರು ಗ್ರಾಹಕರ ಅನುಮತಿ ಇಲ್ಲದೆ ಅವರ ಪಾಸ್ಬುಕ್ಗಳನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡಿದ್ದಾರೆ. ಅಲ್ಲದೆ ಗ್ರಾಹಕರ ನೋಂದಾಯಿತ ಮೊಬೈಲ್ ಸಂಖ್ಯೆಗಳನ್ನು ಬದಲಾಯಿಸಿ ಬೇರೆಯವರ ಸಂಖ್ಯೆಗಳನ್ನು ಲಿಂಕ್ ಮಾಡುವ ಮೂಲಕ ಅಕ್ರಮವಾಗಿ ಬುಕ್ಕಿಂಗ್ ಮಾಡುತ್ತಿದ್ದಾರೆ. ಸಮಯಕ್ಕೆ ಸರಿಯಾಗಿ ಸಿಲಿಂಡರ್ ಪೂರೈಸದೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಪ್ರಾಣಾಪಾಯದ ಭೀತಿಯಲ್ಲಿ ಗ್ರಾಮಸ್ಥರು. ಗ್ರಾಮದ ಜನವಸತಿ ಪ್ರದೇಶದಲ್ಲಿನ ಸಣ್ಣ ಕೊಠಡಿಯೊಂದರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಎಲ್ಪಿಜಿ ಸಿಲಿಂಡರ್ಗಳನ್ನು ಯಾವುದೇ ಸುರಕ್ಷತಾ ಮಾನದಂಡಗಳಿಲ್ಲದೆ ಸಂಗ್ರಹಿಸಿಡಲಾಗಿದೆ. ಇಂತಹ ಅಪಾಯಕಾರಿ ಸಂಗ್ರಹಣೆಯಿಂದಾಗಿ ಸಾರ್ವಜನಿಕರ ಜೀವ ಮತ್ತು ಆಸ್ತಿಗೆ ಗಂಭೀರ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಸ್ಥಳೀಯ ಮಟ್ಟದಲ್ಲಿ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿದ್ದಾರೆ. ಎಸೆನ್ಷಿಯಲ್ ಕಮಾಡಿಟೀಸ್ ಆಕ್ಟ್ 1955, ಪೆಟ್ರೋಲಿಯಂ ಆಕ್ಟ್ 1934, ಎಕ್ಸ್ಪ್ಲೋಸಿವ್ ಆಕ್ಟ್ 1984 ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ 2019ರ ಅಡಿ ಈ ಕೃತ್ಯಗಳು ಗಂಭೀರ ಅಪರಾಧಗಳಾಗಿವೆ. ಕೂಡಲೇ ಜಿಲ್ಲಾಡಳಿತ ಮತ್ತು ಆಹಾರ ಹಾಗೂ ನಾಗರಿಕ ಸರಬರಾಜು ಇಲಾಖೆಯು ಸ್ಥಳ ಪರಿಶೀಲನೆ ನಡೆಸಿ ಅಕ್ರಮ ಸಂಗ್ರಹಣೆ ಹಾಗೂ ಗ್ರಾಹಕರ ದಾಖಲೆಗಳ ದುರುಪಯೋಗದ ತನಿಖೆ ನಡೆಸಬೇಕು. ತಪ್ಪಿತಸ್ಥ ಏಜೆನ್ಸಿ ಮತ್ತು ವ್ಯಕ್ತಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕೆಂದು ಬಸವರಾಜ್ ಭೀಮಣ್ಣ ಗೋಡಿಕಾರ್ ಸೇರಿದಂತೆ ಇನ್ನೂ ಹಲವಾರು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನೋಡ್ರಿ, ಸಿಲಿಂಡರ್ ಕೊಟ್ಟಲ್ಲಿಂತ ₹1 ಹಾಕಿಲ್ಲ. ಏನಾಗಿದೆ, ಸಿಲಿಂಡರ್ ಕರೆಕ್ಟ್ ಟೈಮಿಗೆ ಕೊಡಂಗಲ್ಲ. ಅವು ಪಾಸ್ಬುಕ್ನಿಲ್ಲ, ಬಾಂಡ್ನಿಲ್ಲ, ಏನೂ ಇಲ್ಲ. ನಮ್ಗೆ ಯಾವ ಕೇಳಿದಾಗ ನಾಳೆಗೆ ಬಾ, ನಾಡ್ದು ಬಾ, ನಾಳೆಗೆ ಬಾ, ನಾಡ್ದು ಬಾ, ಮತ್ತೊಬ್ರಿಗೆ ಮಾರ್ಕೈತಿ ಅಂತಾನೆ. ಏನಾಯ್ತು, ಆಯ್ತು 100-200 ಎತ್ತು ಕೊಡ್ತಾರೆ, ಅವ್ರಿಗೆ ಕೊಟ್ಟು ನಾನು ಆಯ್ತಪ್ಪ ಮುಂದ್ಲಾರ ಬಾ, ಆಯ್ತು ಇನ್ನೊಂದು ಸರಿಗೆ ಬರ್ತೀನಿ, ನಾಳೆಗೆ ಬಾ, ಸಂಜೆಗೆ ಬಾ, ಮುಂಜಾನೆ ಬಾ, ಬರೀ ಇದೇ ಹೇಳಿಕತ್ತ ಕುಂದಿರ್ತಾನೆ. ಈ ರೊಕ್ಕ ನಾವು ಫೋನಿಗೆ ಹಾಕ್ತೀನಿ ಅಂತಾನೆ, ಶಂಟ ಹಾಕಂಗಿಲ್ಲ, ಬಿಡೋಂಗಿಲ್ಲ. ಅವ ಸಾವನಿ ಐತಿಗೆ ಅಂದಾನ, ತಿಂದಾನ, ಕುಂತ ನಾನು. ಏನ್ರಿ, ಯಾವಾಗ ನೋಡ್ರಿ ಸಿಲಿಂಡ್ರ್ ಕೇಳಕ್ಕೆ ಹೋದ್ರೆ ಬುಕ್ ಕೊಟ್ಟಿಲ್ಲ, ಬುಕ್ ಕೊಟ್ಟರೆ ಸಿಲಿಂಡ್ರ್ ರೊಕ್ಕ ಹಾಕೋಲ್ಲ, ಬರಲ್ಲ ಅಂತ ಹೇಳ್ತಾನ. ಯಾವಾಗ ನೋಡ್ರಿ ನಾಳೆಗೆ ಬಾ, ನಾಡ್ದು ಬಾ ಅಂತಾನ. ಸಿಲಿಂಡ್ರ್ ಎಲ್ಲ ಬಿಲಾಕಿನ ಮಾರ್ಕೊಂತಾನ, ಕೇಳಿದ್ರೆ ಸಿಲಿಂಡ್ರ್ ಕೊಡಲ್ಲ. ಮುಂಜಾನೆ ಬಾ, ಸಂಜೆಗೆ ಬಾ, ಅವಾಗ ಬಾ, ಇವಾಗ ಬಾ. ನಮಸ್ಕಾರ ರೀ, ನಮ್ಮ ಹೆಸರು ಬಸವರಾಜ್. ಸಿಲಿಂಡ್ರ್ ನೋಡ್ರಿ, ಸಿಲಿಂಡ್ರ್ ಕೊಡೋಲ್ರಿ, ಒಟ್ಟ ರೊಕ್ಕ ಕೊಟ್ಟೆ ತೊಗೊಳಂತಾನ. 3000 ರೂಪಾಯಿ ಕೊಟ್ಟೀನಿ ರೀ. ಬಂದ್ರೆ 3000 ರೂಪಾಯಿ ಕೊಟ್ಟು ತೊಗೊಂಡ್ರಿ. ನೋಡ್ರಿ, 1 ತಿಂಗಳು 2 ತಿಂಗಳು 3 ತಿಂಗಳು ಅಂದ್ರೆ ಸಿಲಿಂಡ್ರ್ ಕೊಡೋಲ್ಲ. 2300 2400 ಕೊಟ್ಟು ತೊಗೊಳಂತಾರೆ ರೀ. ಸಿಲಿಂಡ್ರ್ ಭಾಳ ನಮ್ಮ ತಿಪ್ಪಳೆ ರೀ. ಅಡಿಗೆ ಕಟಿಂಗ್ ಮಾಡೋಕೆ ಕಡಿಸಿನ ಸಿಗೋಲ್ರಿ. ಸಿಲಿಂಡ್ರ್ ಟೈಮ್ ಕೊಡೋಲ್ಲ. ನಮ್ಗೆ ಭಾಳ ರಿಸ್ಕ್ ಆಗಿದ್ರಿ. ಅವ್ನು ಸಲ ಸಾಕಾಯ್ರಿ ನಮ್ಮ ತಲೆ ಹಿಡ್ದು. ನಮ್ಗೆ ಹಚ್ಚಲ್ರಿ, ಯಾರಿಗೆ ಕುಲ್ಲದೆ ಯಾರು ಮಾಡ್ತೀವಿ ನಾವು ಒಟ್ಟು ಕೇರೆ ಮಾಡೋಲ್ಲ ರೀ ಸರ್. 2300 2200 ಹಿಂಗೆ ತೊಗೊಳಂತಾರೆ ಸರ್ ಸಿಲಿಂಡ್ರ್. ನಾವು ಫ್ರೀ ಬಂದ್ರೆ 3000 ರೂಪಾಯಿ ಕೊಟ್ಟು ತೊಂದಿವಿ ರೀ. ಡಾಕ್ಯುಮೆಂಟ್ ಎಲ್ಲ ತೊಗೊಂಡ್ರೆ 3000 ರೂಪಾಯಿ ಕೊಟ್ಟು ತೊಂದಿರಿ ಸರ್. ಏನು ಮಾಡವ್ರಿ, ನಮ್ಮಂಗಿದಾವೆ ಏನು ಮನೆ ಬರ ತೊಗೊಂತಾನೆ. ಪಾಸ್ಬುಕ್ನ ₹1 ಏನು ಕೊಡಲ್ಲ ರೀ, ಏನು ಬರೋಲ್ಲ, ಏನಿಲ್ಲ. ಫ್ರೀ ರೊಕ್ಕ 300 ಬೀಳ್ತಾವೆ. ಪಾಸ್ಬುಕ್ನ ಕೊಟ್ಟಿಲ್ಲ. ಇನ್ನೂರು ಪಾಸ್ಬುಕ್ ಎಂಟ್ರಿ ಇಲ್ಲ, ಏನಿಲ್ಲ ಸರ್. ಎಂಟ್ರಿನೇ ಮಾಡೋಲ್ಲ. ಪಾಸ್ಬುಕ್ ನಮ್ಮ ಕೈಯೇ ಕೊಟ್ಟಿಲ್ಲ ಸರ್. ಏನು ಒಯ್ರಿ ಅಂತ ನಾವು 2100 ರೂಪಾಯಿ ಹೆಚ್ಚು ಕೊಟ್ಟರೆ ಒಯ್ರಿ ಅಂತಾರೆ. 3-4 ತಿಂಗಳು ತರ ಗೋಳಾಡಕ್ಕೆ ಕೊಡ್ಬೇಕು ಹೆಂಡ್ರ ಮಕ್ಕಳು. ಅವ್ನು ಸಲ ಸಾಕೆ ಸರ್. ನಮ್ಗಂತಾರೆ ಹೆಂಡ್ರ ಮಕ್ಕಳು ಕೂಳು ಹಾಕಲ್ಲ ಸರ್. ನೋಡಿರಿ, ನೀವು ಕಾನೂನು ಬಗ್ಗೆ ಅವ್ನು ಚಲೋ ತಿಳ್ಕೊಂಡು ಸರ್. ಅವನಂತರ ಹೆಚ್ಚಿಗೆ ಸರ್. ಅವಳಿಗೆ ಎರಗಳು ತುಂಬ ಅವಳು ಮುಚ್ಚೆ ಸರ್ ಅವನಿಗೆ. ಅವ್ನಿಗೆ ಏನಿಲ್ಲ, ಒಟ್ಟು ಸಸ್ಪೆಂಡ್ ಮಾಡ್ಬೇಕು ಸರ್. ಏನಿಲ್ಲ, ನಮ್ಮ ಅಭ್ಯಾಸನೋ ಸಸ್ಪೆಂಡ್ ಅವ ಇಷ್ಟೇ ಸರ್. ಯಾದಗಿರಿ ಜಿಲ್ಲಾ, ಯಾದಗಿರಿ ತಾಲೂಕು ರೀ. ನಮ್ಮ ಹೆಸರು ಯಮುನೆ ಸರ್.
ನಮ್ದು ಯರಗೋಳ್ ಗ್ರಾಮ. ನಮಸ್ತೆ ಸರ್.